ಸರ್ ನಮಸ್ಕಾರ ಗೆಳೆಯರೇ, ನಾನು ಮಂಜುನಾಥ್. ಈ ದಿನ ನಮ್ಮ ಜೊತೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು RCB ಮ್ಯಾಚ್ ಕೂಡ ಇದೆ. ಏನಾಗುತ್ತೆ, ಸೆಮಿಫೈನಲಲ್ಲಿ ಎಂಟ್ರಿ ಆಗಿದೆ RCB, ಅದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಏನಂತೀರಾ ಸರ್ RCB ಬಗ್ಗೆ ಮೊದಲಿಗೆ? ಇಲ್ಲ, RCB ಒಳ್ಳೆ ಫಾರ್ಮ್ಲಿದ್ದಾರೆ ಇವಾಗ. ಯಾಕಂದರೆ ನಿಜವಾಗ್ಲೂ ಏನೂ ಇಲ್ಲ ಅನ್ಕೋ ಟೈಮ್ನಲ್ಲಿ ಐ ಥಿಂಕ್ ಕಂಟಿನ್ಯೂಸ್ ಆಲ್ ದಿ ಗೇಮ್ಸ್ ವಿನ್ ಮಾಡೋದು ಒಂದು ಪಾಸಿಟಿವ್ ಅಂತ ಅನಿಸುತ್ತೆ. ಸೊ ಈ ಮ್ಯಾಚು ಪಾಸಿಟಿವ್ ಟರ್ನ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಲಾಸ್ಟ್ ಮ್ಯಾಚ್ ನೋಡಿದೆ ನಾನು. ಐ ಥಿಂಕ್ ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಬೌಲಿಂಗ್ ಆಲ್ಸೋ ಈಕ್ವಲಿ ದೇ ಆರ್ ಗುಡ್. ಸ್ವಲ್ಪ ಈ ಸತಿ ಕಂಟ್ರೋಲ್ ಮಾಡಿ ಅವರು ಬೌಲ್ ಮಾಡಿಬಿಟ್ರೆ ಐ ಥಿಂಕ್ ಇಟ್ ವಿಲ್ ಬಿ ಅಮೇಝಿಂಗ್. ಐ ಥಿಂಕ್ ಈ ಸತಿ ಕಪ್ ಹೊಡಿತಾರೆ. ಈ ಸಲ ಕಪ್ ನಮ್ಮದಿತ್ತು. ಈಗ ವಿರಾಟ್ ಕೊಹ್ಲಿ ಅವರು ಹೇಳಿದರು, ಈ ಸಲ ಹೊಸ ಅಧ್ಯಾಯನೇ ಬರೀತಿದ್ದೇವೆ, ಹೊಸ ಅಧ್ಯಾಯ ಅಂತ ಅದೇ ಸ್ಟಾರ್ಟ್. ಹೊಸ ಅಧ್ಯಾಯ ಬರಲಿ ಅಂತ ಆಸೆ. ಯಾಕಂದರೆ ಎಲ್ಲರೂ ಬದಲಾವಣೆ ಕೇಳ್ತಾ ಇದ್ದಾರೆ. ಒಂದು ಬದಲಾವಣೆ ಬರಲಿ ಪಾಪ RCBಗೂ ಅಂತ ಒಂದು ಆಸೆ. ಅದ್ರ ಜೊತೆಗೆ ಯಾರು ನಿಮ್ಮ ಹೋಪ್ಸ್, ಯಾರ ಮೇಲೆ ನಿಮ್ಮ ಯಾವಾಗಲೂ ವಿರಾಟ್ ಕೊಹ್ಲಿ ಪತಿದಾರ್ ಇಬ್ಬರು ತುಂಬ ಫೇವ್ರೇಟ್. ಓಕೆ, ಇನ್ನು ಕೆಲವೇ ಹೊತ್ತದಲ್ಲಿ ಮ್ಯಾಚ್ ಕೂಡ ಸ್ಟಾರ್ಟ್ ಆಗ್ತದೆ. ಪೂರಾ ಮ್ಯಾಚ್ ನೋಡ್ತೀರಾ ಸರ್ ತಾವು? ನೋಡ್ತೀನಿ ಖಂಡಿತ. ಆಲ್ ದಿ ಬೆಸ್ಟ್.